ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಲೆಯಲ್ಲಿ ತರಗತಿ ಕೊಠಡಿಗಳ ಕೊರತೆ ಇದೆ ಎನ್ನುವ ಕಾರಣಕ್ಕಾಗಿ ಶಿಕ್ಷಕರೊಬ್ಬರು ಪ್ರತಿಭಟನೆಯ ಹಾದಿ ತುಳಿದಿದ್ರು. ಪ್ರತಿಭಟನೆಯ ದಾರಿ ತುಳಿದಿದ್ದಂಥ ಶಿಕ್ಷಕನನ್ನ ಅಮಾನತು ಮಾಡಿತ್ತು ಸರ್ಕಾರ. ಸರ್ಕಾರಿ ನೌಕರರಿಗೆ ಜವಾಬ್ದಾರಿ ಇರುತ್ತೆ. ರಾಜ್ಯದಲ್ಲಿ 46,000 ಶಾಲೆಗಳಿದ್ದಾವೆ, ಹೀಗಾಗಿ ಕೆಲ ನ್ಯೂನತೆಗಳಿದ್ದೇ ಇರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಶಾಲಾ ಕಟ್ಟಡಕ್ಕೆ ಬೇಡಿಕೆ ಇದ್ದಾಗ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೇಳಬೇಕು. ಸರ್ಕಾರಿ ನೌಕರರು ಈ ರೀತಿ ಮಾಡೋದು ತಪ್ಪು. ಅಮಾನತು ವಾಪಸ್ ಕುರಿತ ಮನವಿ ಬಗ್ಗೆ ನೋಡೋಣ, ಕಾದು ನೋಡೋಣ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ. ಪ್ರತಿಭಟನೆ ನಡೆಸಿದ್ದಕ್ಕೆ ಶಿಕ್ಷಕ ವೀರಣ್ಣ ಮಡಿವಾಳರ್ ಅವರನ್ನು ಅಮಾನತು ಮಾಡಿ ಆದೇಶ ಮಾಡಿತ್ತು ಸರ್ಕಾರ. ಬೆಳಗಾವಿಯ ನಿಡಗುಂದಿ ಗ್ರಾಮದ ಸರ್ಕಾರಿ ಶಿಕ್ಷಕ ವೀರಣ್ಣ ಅಮಾನತುಗೊಳಪಟ್ಟಂಥವರು. ಅಮಾನತನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಕೇಳಿದಾಗ ಅದನ್ನು ನೋಡೋಣ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಕಾನೂನಿದೆ, ಏನಾದ್ರು ನ್ಯೂನತೆಗಳಿದ್ದಾಗ ಇಲಾಖೆಗೆ ಗಮನ ತರ್ತಕ್ಕಂಥದ್ದು ಎಲ್ಲರದು ಕೂಡ ಜವಾಬ್ದಾರಿ. ಅದಕ್ಕೆ ಈಗ ರಿವ್ಯೂ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ. 46,000 ಶಾಲೆಗಳಿದ್ದಾಗ ಕೆಲವು ಕಡೆಗೆ ನ್ಯೂನತೆಗಳಿರುತ್ತೆ. ಈ ಥರ ಏಕಾಏಕಿ ಅವ್ರ ಲಿಮಿಟೇಷನಲ್ಲಿ ಬರಲ್ಲ. ಹಂಗೆ ಬೇಡಿಕೆಗಳಿದ್ದರೆ ಬರಬೇಕು, ಬಿ ಅವರಿಗೆ ಕೇಳಬೇಕು, ಬಿ ಅವರಿಗೆ ಕೇಳಿ ಎಲ್ಲ ಮಾಡಿದಾಗ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಬಟ್ ಅವರು ಸಾರ್ವಜನಿಕರ ಸೇವೆ ಮಾಡೋರು ಹೋಗಿ ಸಾರ್ವಜನಿಕರ ಕೆಲಸವನ್ನು ಈ ರೀತಿ ಮಾಡೋದು ಅದು ಸರ್ಕಾರಗಳ ನೀತಿಗೆ ಒಂದು ಸಭ್ಯತೆ ತರೋದಿಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ ನ್ಯೂನತೆ ಇರ್ತಕ್ಕಂಥದ್ದು ಯಾಕೆಂದ್ರೆ ಬರುತ್ತೆ, ಒಂದು ಹಂತವಾಗಿ ಮಾಡ್ತಕ್ಕಂಥದ್ದು. ಅದನ್ನು ಕೂಡ ಇದೆ, ಅವನಿಗೆ ಗೊತ್ತಿದೆ ಇದಕ್ಕೆ ಏನು ಬಿಲ್ಡಿಂಗ್ ಕೊಡ್ತಾ ಇದೀವಲ್ಲ ಅದು ಗೊತ್ತಿರೋದ್ರಿಂದ ಮಾಡಿದಾನೆ ಅಂತ ಹೇಳಿ ಒಂದು ಮಾಹಿತಿ. ಬಟ್ ನಾನು ಅದನ್ನ ಇದು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಬಿ ಒ ಹಂತದಲ್ಲಿ ಅವರು ಕೆಲವು ನಿರ್ದೇಶನ ತಗೊಂಡಿದ್ದಾರೆ. ನಾನು ಅದಕ್ಕೆ ಇದು ಮಾಧ್ಯಮದಲ್ಲಿ ಬಂದು ಕೆಲವರೆಲ್ಲ ನನಗೆ ಮನವಿ ಮಾಡಿದರು. ಅದಕ್ಕೆ ಆಯಿತು, ನೀವು ಕಳಿಸಿ ನನಗೆ ಫೈಲು, ನಾನು ನೋಡಿಬಿಟ್ಟು ಏನು ಡಿಸಿಷನ್ ತಗೊಳ್ಬೇಕಾಗತ್ತೆ. ಸರ್ಕಾರಿ ನೌಕರರು ಒಂದು ಇತಿಮಿತಿಯಲ್ಲಿ ಇರಬೇಕಾಗುತ್ತೆ. ಒಂದು ಇಂಥ ಮಾಹಿತಿಯನ್ನು ಇದೆ, ಬಿ ಒ ಇದ್ದಾರೆ, ಬಿ ಒ ಆದಮೇಲೆ ಡಿ ಡಿ ಪಿ ಇದ್ದಾರೆ, ಡಿ ಡಿ ಪಿ ಆದಮೇಲೆ ಆಫೀಸರ್ಸ್ ಇರ್ತಾರೆ, ನಾವಿರ್ತೀವಿ. ಆ ಹಂತಕ್ಕೆ ಮಾಡಿದರೆ ಒಳ್ಳೇದು ಅಂತ ಹೇಳಿ ಇದು ಒಳ್ಳೆ ಉದಾಹರಣೆ ಅಲ್ಲ ಅಷ್ಟೇ. ಯಾರೇ ಸರ್ಕಾರಿ ನೌಕರರು ಕೂಡ ಅವರಿಗೆ ಕಾನೂನಿದೆ, ಏನಾದ್ರು ನ್ಯೂನತೆಗಳಿದ್ದಾಗ ಇಲಾಖೆಗೆ ಗಮನ ತರ್ತಕ್ಕಂಥದ್ದು ಎಲ್ಲರದು ಕೂಡ ಜವಾಬ್ದಾರಿ. ಅದಕ್ಕೆ ಈಗ ರಿವ್ಯೂ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ.